ಗೈಸ್, ವೆಲ್ಕಮ್ ಟು ಡೇ 3. ಇವತ್ತು ಜೀವದಾನಿ ದೇವಿ ದೇವಸ್ಥಾನ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ರೋಪ್ ಕಾರ್ ಹಿಡ್ಕೊಂಡು ಮೌಂಟೇನ್ ಟಾಪಿಗೆ ಹೋಗ್ಬೇಕಂತೆ. ರೋಪ್ ಕಾರ್ ಒಳ್ಳೆ ಮಜಾ ಇರುತ್ತೆ. ನಾವು ಹೋಗೇ ಇಲ್ಲಲ್ಲ ರೋಪ್ ಕಾರಲ್ಲಿ. ರೋಪ್ ಕಾರ್, ಕೇಬಲ್ ಕಾರ್ ಎಲ್ಲ ಅದೇ. ರೋಪ್ ಕಾರಲ್ಲಿ ಇದುವರೆಗೂ ಹೋಗಿಲ್ಲ, ಇವತ್ತು ಹೋಗಬೇಕು. ಟುಡೇ ಇಸ್ ದ ಲಾಸ್ಟ್ ಡೇ ಮುಂಬೈಯಲ್ಲಿ. ಬನ್ನಿ ರೋಪ್ ಕಾರಲ್ಲಿ ಹೋಗಿ ನೋಡೋಣ ಎಷ್ಟು ಮಜಾ ಇರುತ್ತೆ, ಏನಾಗುತ್ತೆ ಅಂತ. ಇಲ್ಲಿ ಹೋಗಬೇಕು ದೇವಸ್ಥಾನಕ್ಕೆ. ಅಲ್ಲೂ ಒಂದು PK ಸಬ್ಮಿಟ್ ಮಾಡಬೇಕು. ಅಲ್ಲಿ ಜೀವದಾನಿ ಫನಿ ಕಿಲ್ಲರ್ ರೋಪ್ ವೇ ಅಂತ ಇದೆ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ನಾವು. ಇಲ್ಲಿ ಇವಾಗ ರೋಪ್ ಕಾರ್ ಹತ್ಕೊಂಡು ಹೋಗ್ತೀವಿ. ರೋಪ್ ಕಾರ್, ಕೇಬಲ್ ಕಾರ್ ಏನು ಬೇಕಾದ್ರೂ ಹೇಳಿ. ಇಂಟರ್ನ್ಯಾಷನಲ್ ನೋಡಿ ನೋಡಿ ಮೇಲೆ ಬೇಡವಾ? ಫರ್ನಿಚರ್ ಸಿಗ್ತಿ. ಮೊಬೈಲ್ ಆಫ್ ಮಾಡೋದು. ರೋಪ್ ಕಾರು ನೋಡ್ಕೊಂಬಿಡಿ. ವ್ಯೂ ನೋಡಿ ಇಲ್ಲಿಂದ. ವ್ಯೂ ಇದೆ ನೋಡ್ಕೊಳ್ಳಿ. ರೋಪ್ ಕಾರ್ ಚೆನ್ನಾಗಿತ್ತು ಬ್ರೋ. ಅಲ್ಲ ಚೆನ್ನಾಗಿತ್ತು. ಹೋಗ್ತಾ ಮುಂದೆ ಕೂರ್ಬೇಕು ಹೆಂಗಾರು ಮಾಡಿ. ಮೇಘ ಇಲ್ಲ ಒಂದು ಏನೋ ಇದು ಮಿಸಲ್ ಪಾವ್ ಗೈಸ್. ದೇವಸ್ಥಾನದಲ್ಲಿ ಇಡ್ಲಿ ಇದೆ ನೋಡಿ, ಪ್ರಸಾದ. ಸೋಲಾರ್ ಪವರ್ಡ್ ಬೇರೆನಾ ಇದು? ಚೆನ್ನಾಗಿದೆ. ಎಕ್ಸ್ಕ್ಲೂಸಿವ್ ವ್ಯೂ ಎಲ್ಲೂ ಸಿಗಲ್ಲ, ನಮ್ಮಲ್ಲೇ ಮೊದಲು. ಇಲ್ಲಿ ಕಾಣ್ತಿದೆಯಲ್ಲ ಇದು, ಇದೇ ರೋಪ್ ಕಾರು. ನಾವು ಬಂದಿದ್ದು ಚೆನ್ನಾಗಿತ್ತು ರೋಪ್ ಕಾರನು. ನೋಡಿ ಏನು ವ್ಯೂ ನೋಡಿ. ಇಲ್ಲಿ ಯಾವುದೋ ಒಂದು ಹೆಲಿಪ್ಯಾಡ್ ಇದೆ ಅಲ್ಲಿ, ಕ್ರಿಕೆಟ್ ಗ್ರೌಂಡು ಅದ್ರ ಪಕ್ಕದಲ್ಲಿ. ಫೈನಲಿ ಆಟೋ ರೈಡ್. ಸಾಕಾಗೋಗಿದೆ ಮುಂಬೈ. ವೇ ಟು ಹಾಟ್. ಇಲ್ಲಿ ಬ್ರೇಕ್ಫಾಸ್ಟ್ ಅಲ್ಲ, ಇವಾಗ ಬ್ರೇಕ್ಫಾಸ್ಟ್ ಹೋಗ್ತಾ ಇದ್ದೀವಿ. ಇವತ್ತು ತೋರಿಸ್ತೀವಿ ಆ್ಯಕ್ಚುಯಲ್ ಮಿಸಲ್ ಪಾವ್ ಏನು ಅಂತ ಇವತ್ತು ತೋರಿಸ್ತೀವಿ. ಬನ್ನಿ. ಅವತ್ತು ತಿಂದಿದ್ದು ಒಂಥರ ಒಂದು ಚಿಕ್ಕ ಹೋಟ್ಲು, ಅಲ್ಲಿ ಮಿಸಲ್ ಪಾವ್ ತಿಂದ್ವಿ. ಇದು ಒಂಥರ ಆ್ಯಕ್ಚುಯಲ್ ಮಿಸಲ್ ಪಾವ್. ಬೆಂಕಿನೇ ಇದೆ ಇದು ಮಾತ್ರ, ಲಿಟ್ರಲಿ ಬೆಂಕಿನೇ ಇದೆ. ತೋರಿಸ್ತೀವಿ ಬನ್ನಿ. ಬೆಂಕಿನೇ ಹಾಕ್ಬಿಡ್ತಾರೆ ಅದಕ್ಕೆ. ತೋರಿಸ್ತೀವಿ ಬನ್ನಿ ಇವತ್ತು. ಎಂಡಿಂಗ್ ಟು ಅವರ್ ಟ್ರಿಪ್. ಆಲ್ಮೋಸ್ಟ್ ಎಂಡಿಂಗು. ಯಾಕೆ ಅಂದರೆ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ.
ರೈಲ್ವೆ ಸ್ಟೇಷನ್ ಅಂದರೆ ಮುಂಬೈ ಗೊತ್ತಲ್ಲ, ರೈಲ್ವೆ ಸ್ಟೇಷನ್ಸ್ದೇ ಟ್ರೈನಲ್ಲೇ ಓಡಾಡಬೇಕು. ಇಲ್ಲಿ ಮೆಟ್ರೋ ಕಮ್ಮಿ, ಹಾಂ ಲೋಕಲ್ ಟ್ರೈನಲ್ಲೇ ಓಡಾಡಬೇಕು. ಇಲ್ಲಿಂದ ಸ್ಟೇಷನ್ಗೆ ಹೋಗಿ, ಸ್ಟೇಷನಿಂದ ಏರ್ಪೋರ್ಟ್ಗೆ ಹೋಗೋ ಒಂದು ಜಾಗ ಇದೆ, ಅಲ್ಲಿಂದ ಮತ್ತೆ ಆಟೋ ಹಿಡ್ಕೊಂಡು ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಫ್ಲೈಟು ವಾಪಸ್ ಬ್ಯಾಂಗ್ಳೂರಿಗೆ. ಸೊ ದಿಸ್ ಈಸ್ ಅವರ್ ಲಾಸ್ಟ್ ಗುಡ್ ಬೈ ಟು ಮುಂಬೈ. ಏನೋ ಬೈ ಹೇಳ್ಬಿಟ್ರು ಮುಂಬೈಗೆ. ಇಲ್ಲಿ 4 ಜನ ಲಗೇಜ್ಗಳು ಹಾಕೊಂಡು ಹೋಗ್ತಾ ಇದ್ದೀವಿ. ಎರಡೂ ಒಂದೇ ಕಣೋ. ಇವನು ನಮಗಿನ ಮುಂಚೆ ಬಂದಿದ್ದ, ನಾವು ಇವನು ಬಂದಮೇಲೆ 2 ದಿನ ಆದಮೇಲೆ ಬಂದ್ವಿ. ಇವನಿಲ್ಲಿ ಆಲ್ರೆಡಿ ಇದ್ದ, ನಮ್ಮನ್ನ ಇವನೇ ಪಿಕಪ್ ಮಾಡಿ ಎಲ್ಲ ಜಾಗನೂ ತೋರಿಸಿ. ಅಲ್ಲ 2 ದಿನ ಮುಂಚೆ ಬಂದ್ಬಿಟ್ಟು ಇಡೀ ಮುಂಬೈ ಅದು ಹೆಂಗೆ ಎಲ್ಲಿ ತಿಳ್ಕೊಂಡು ಅದು ಹೆಂಗೆ ಕಲ್ತ್ಕೊಂಡೋ ಗೊತ್ತಿಲ್ಲ, ಎಲ್ಲೆಲ್ಲಿ ಓಡಾಡಬೇಕು, ಯಾವ್ಯಾವ ಟ್ರೈನ್ ಹತ್ತಬೇಕು ಎಲ್ಲ ಗೊತ್ತಾಗ್ಬಿಟ್ಟಿತ್ತು 2 ದಿನದಲ್ಲಿ ಇವನಿಗೆ. ಟೈಮ್ ತೋರಿಸ್ಕೊಂಡು ಕರ್ಕೊಂಡೋಗಿಲ್ಲ ಟ್ರೈನಲ್ಲಿ. ಹಾಂ, ನಾವು ಬಂದಿರೋ ಅಷ್ಟು ಟೈಮೂ ಯಪ್ಪ ಎಲ್ಲಾದ್ರಲ್ಲೂ ನಿಂತ್ಕೊಂಡೇ ಬಂದಿರೋದು. ಸಾಕಾಗೋಗಿದೆ ಮಾತ್ರ. ಸರಿ, ಸಿಗುಮೆ ಮುಂದೆ. ಹಾರ್ಶಿರಲ್ಲಿ ಇದು ನಮ್ಮ ಲಾಸ್ಟ್ ಟ್ರೈನ್ ಜರ್ನಿ ಮುಂಬೈಯಲ್ಲಿ ಈ ಟೂರ್ಗೆ. ರೈಲ್ವೆ ಸ್ಟೇಷನ್ಗೆ ಬಂದು ನಿಂತಿದ್ದೀವಿ ಎಲ್ಲರೂ. ಲಗೇಜ್ಗಳು ಯಪ್ಪ, ಈ ಬಿಸಿಲು ಸಾಕು, ಇಲ್ಲಿ ಜನಗಳ ಹಿಂಡು ಸಾಕು. ಟ್ರೈನಲ್ಲಿ ಕೂತ್ಕೊಳ್ಳೋಕೆ ಜಾಗ ಸಿಕ್ಕರೆ ಸಾಕು. ಟ್ರೈನಲ್ಲಿ ಕೂತ್ಕೊಳ್ಳೋಕೆ ಜಾಗ ಸಿಕ್ಕರೆ ಸಾಕು ನಮಗೆ. ಹಿಂಗೋ ಆರಾಮಾಗಿ ಕೂತ್ಕೊಂಡು ಅಂಧೇರಿಗೆ ಹೋಗಿ ಅಲ್ಲಿಂದ ಏರ್ಪೋರ್ಟ್ಗೆ ಹೋಗ್ಬಿಡ್ತೀವಿ ವಾಪಸ್ ಸಾಕು. ಏರ್ಪೋರ್ಟಲ್ಲಿ AC ಇರುತ್ತೆ, ಅಲ್ಲ ಸೆಕೆಂಡ್ ಟರ್ಮಿನಲ್ ಬಂದಿದೆ. ಇಲ್ಲೂ ಸೆಕೆಂಡ್ ಟರ್ಮಿನಲ್ಲು, ಬೆಂಗಳೂರಲ್ಲೂ ಸೆಕೆಂಡ್ ಟರ್ಮಿನಲ್ ನೋಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಇವತ್ತು ನೋಡ್ಬೋದು. ಅದನ್ನೂ ಏನಾರ ಮಿಸ್ಸಾಗಿ ಚೇಂಜ್ ಮಾಡಿಬಿಟ್ರೆ ಮಾಡಲ್ಲ ಆ ಥರ. ಎಸ್, ದಟ್ಸ್ ವಾಟ್ ವಿ ವಾಂಟ್. ಹೌದು, ನಮಗೆ ಸೀಟ್ ಸಿಕ್ಕಿದೆ. ಹೌದು, ಇದು ಮುಂಬೈನೇ, ಇದು ಸಾಧ್ಯ ಇದೆ ಮುಂಬೈಯಲ್ಲಿ. ನೀವು ನೋಡ್ತಾ ಇರ್ಬೋದು, ನಮಗೆ ಮುಂಬೈ ಟ್ರೈನಲ್ಲಿ ಸೀಟ್ ಸಿಕ್ಕಿದೆ ಸ್ನೇಹಿತರೆ. ಹಾಂ ನೋಡಿ ಯಪ್ಪ, ಮೊನ್ನೆಯಿಂದ ಒದ್ದಾಡಿದ್ದೀವಿ, ಒಂದು ಸೀಟ್ ಸಿಕ್ಕಿಲ್ಲ. ಬೇರೆ ಏನಾರು ಎಕ್ಸೈಟ್ ಆಗಿಲ್ಲ ನಾವು. ಒಂದು ಸೀಟ್ ಸಿಕ್ಕಿದ್ದಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಅಂದರೆ ನಮಗೆ. ಅಪ್ಪ ಕೊನೆಗೂ ಸೀಟ್ ಸಿಕ್ಕಿದೆ, 4 ಜನಕ್ಕೂ ಸೀಟ್ ಸಿಕ್ಕಿದೆ. ಮಲ್ಕೋಬೋದು 4 ಜನನೂ, ಅಷ್ಟು ಜಾಗ ಇದೆ. ಅಪ್ಪ, ಥ್ಯಾಂಕ್ ಯು ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಹು ಹೆಲ್ಪ್ ಮಿ ಗೆಟಿಂಗ್ ದಿಸ್ ಸೀಟ್. ಯಪ್ಪ, ಕ್ರೇಜಿನೇ ಖುಷಿ ಆಗ್ತಿದೆ ಮಾತ್ರ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನಮಗೆ. ಇದೇ ಥರ ಬೇರೆ ಟ್ರೈನಲ್ಲಿ ಸೀಟ್ ಸಿಗಲಿ ಅಂತ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ನಮಗೆ ಸೀಟ್ ಸಿಗುತ್ತೆ ಬೇರೆ ಟ್ರೈನಲ್ಲಿ. ಏಕೆ ಇಷ್ಟ ಗೈಸ್, ನಾವಿವಾಗ ಓಮ್ನಿಯಲ್ಲಿ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಸ್ಕೂಲ್ ವೈಬ್ಸ್ ಬರ್ತಾ ಇದೆ, ಬ್ಯಾಕ್ ಟು ಸ್ಕೂಲ್ ಅನ್ನಿಸ್ತಿದೆ ನನಗಂತೂ. ಒಳ್ಳೆ ಮಜಾ ಮಾಡಿದ್ವಿ ಮಾತ್ರ. ಎಂಥ ಟ್ರಿಪ್ಪು ಅಂದರೆ, ಫಸ್ಟ್ ಡೇ ಬೇಜಾನ್ ನಡೆದ್ವಿ, ಅದು ಲಗೇಜ್ ಬೇರೆ ಇತ್ತು, ನಡೆಯೋದು ಸ್ವಲ್ಪ ಕಷ್ಟ ಇತ್ತು. ಸೆಕೆಂಡ್ ಡೇ ಒಂಚೂರು ನಡೆದ್ವಿ, ಬಟ್ ಒಂದು ಸ್ವಲ್ಪ ಕಮ್ಮಿ ನಡೆದ್ವಿ, ಸ್ವಲ್ಪ ಇತ್ತು. ಫಸ್ಟ್ ಡೇ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಡೇ ಸ್ವಲ್ಪ ಆರಾಮಾಗಿ ನಡೆದ್ವಿ, ಬ್ಯಾಗ್ ಇರಲಿಲ್ಲ. ಥರ್ಡ್ ಡೇ ಅಂತೂ ಜಾಸ್ತಿ ಏನೂ ಮಾಡಿಲ್ಲ, ನಾವು ಬೇರೆ ತಿನ್ನಕ್ಕೆ ಹೋಗಿದ್ವಿ ಅಷ್ಟೇ, 1-2 ಜಾಗ. ಇವತ್ತು ಇವೊಂದು ಎಕ್ಸಾಮ್ ಇತ್ತು, ಸ್ವರೂಪದ ಎಕ್ಸಾಮ್ ಇತ್ತು. ಸೊ ಇಲ್ಲಿಗೆ ನಮ್ಮದು ಟ್ರಿಪ್ಪು ಎಂಡ್ ಆಗುತ್ತೆ. ಏರ್ಪೋರ್ಟ್ಗೆ ಹೋಗಿ ಸಿಗೋಣ ಬನ್ನಿ. ಏನೇನು ತೊಗೊಂಡೋಗ್ಬಾರ್ದು ಅಂತಿದೆ ಇಲ್ಲಿ. ಫ್ರಾಗ್ ಆರ್ ಸ್ಪೈಡರ್ ಅಂತೆ. ಆ ಮೀಮ್ ನೆನಪಾಗ್ತಿದೆ ನನಗೆ. ವಾಟ್ ದ ಹೆಲ್ ಹ್ಯಾಪೆಂಡ್ ಹಿಯರ್ ಅಂತ ಬರುತ್ತಲ್ಲ, ಈ ಒಂದು ಪಾಲ್ರೆಡ್ದೊಂದು ಮೀಮು. ಇಷ್ಟೊತ್ತು ಸಿಟಿ ಆಚೆ ಇದ್ಬಿಟ್ಟು ಇವಾಗ ಒಳಗೆ ಬಂದರೆ ಒಂದು ಕೋಲ್ಡ್ ಬ್ರೀಸ್ ಹೊಡಿತಾ ಇದೆ. ಕಂಪ್ಲೀಟ್ಲಿ ಸೆಂಟ್ರಲೈಸ್ಡ್ AC, ಕ್ರೇಜಿನೇ ಇದೆ ಮಾತ್ರ. ಒಳಗೆ ಆ್ಯಂಬಿಯನ್ಸ್ ನೋಡಿ ಹೆಂಗಿದೆ, ಸೀಲಿಂಗ್ ಹೈಟ್ ಚೆನ್ನಾಗಿದೆ. ಒಳಗೆ ಇವ್ರು ಮಾಡಿರೋದು ಬೆಂಕಿನೇ ಇದೆ. ಎಲ್ಲ ಪ್ಯಾರಾಮೆಟ್ರಿಕ್ ಸ್ಟ್ರಕ್ಚರ್ಸು ಹೆಂಗಿದೆ ನೋಡಿ ಯಪ್ಪ. ಇದು ಸೆಕೆಂಡ್ ಟೈಮ್ ನಾನು ಈ ಟರ್ಮಿನಲ್ಗೆ ಬರ್ತಿರೋದು. ಇಷ್ಟೊಂದು ಡೀಟೇಲ್ಡಾಗಿ ನೋಡಿರಲಿಲ್ಲ ಇದನ್ನು. ಫಸ್ಟ್ ಟೈಮ್ ಅರ್ಜೆಂಟಲ್ಲಿ ಹೋಗ್ಬಿಟ್ವಿ ಹಂಗಂಗೆ. ಈ ಟೈಮು 2 ಅವರ್ ಅಲ್ಲ 3 ಅವರ್ ಟೈಮ್ ಇದೆ. 6:30, ಇನ್ನೂ 9:30 ಫ್ಲೈಟ್, ನಮಗೆ 3 ಅವರ್ ಟೈಮ್ ಇದೆ.
6,000ನಾ? 3,300 ಸ್ಟಾರ್ಟಿಂಗು. ಸರಿ, ಬ್ಲೂ ಒಂದು, ಆರೆಂಜ್ ಒಂದು, ಎಲ್ಲೋ ಒಂದು ಪಾರ್ಸಲ್ ಹೇಳ್ಬಿಡು. ಏನು 3 ಹೇಳಿರಿರಲಿ. ಅಪ್ಪ ಅಮ್ಮ ಒಂದು 2 ತಗೊಳ್ಳೋಣ. ನೋಡಿ, ಗೇಮ್ ಆಫ್ ಥ್ರೋನ್ಸ್ ಬಲೆನ್ಸಿಯಾ ಎಡಿಷನ್ ಅಂತೆ. ಬ್ಯಾಟ್ಮ್ಯಾನು, ಮಿಕ್ಕಿ, ಎಲ್ಲ ಮಾರ್ವೆಲ್ ಕ್ಯಾರೆಕ್ಟರ್ಸ್ದು ಇದಲ್ಲ, ಸಾರಿ ಇಲ್ಲಿ ಎಲ್ಲ ಮಾರ್ವೆಲ್ ಕ್ಯಾರೆಕ್ಟರ್ಸ್ದು ಸಾಕ್ಸ್ಗಳಿದಾವೆ ನೋಡಿ. ಕ್ಯಾಪ್ಟನ್ ಅಮೆರಿಕಾ, ಹಲ್ಕು, ಸ್ಪೈಡರ್-ಮ್ಯಾನು, ಸ್ಟಾರ್ ವಾರ್ಸ್. ಗೇಮ್ ಆಫ್ ಥ್ರೋನ್ಸ್ ಬಲೆನ್ಸಿಯಾ ಏನಿದೆ ಇದರಲ್ಲಿ? ಇಲ್ಲೂ ಇದೆ ಬಲೆನ್ಸಿಯಾ ಇನ್ ಕೊಲಾಬ್ರೇಷನ್ ವಿತ್ ಮಾರ್ವೆಲ್. ಇಲ್ಲಿ ಬ್ಯಾಟ್ ಗರ್ಲ್, ಹ್ಯಾರಿ ಪಾಟರ್, ವಂಡರ್ ವುಮೆನ್. ಈ ಫ್ರೆಂಡ್ಸು ಇದು ಕ್ರೇಜಿನೇ ಇದೆ. ಫ್ರೆಂಡ್ಸ್ದು ಎಲ್ಲ ಸಾಕ್ಸ್ಗಳಿದಾವೆ ನೋಡಿ. ಫ್ರೆಂಡ್ಸು ಇದು ಹೌಸ್ ಆಫ್ ಸ್ಟಾರ್ಕ್. ಇದು ಹೌಸ್ ಆಫ್ ಸ್ಟಾರ್ಕ್ ನೆಡ್ ಸ್ಟಾರ್ಕ್, ಎಡ್ವರ್ಡ್ ಸ್ಟಾರ್ಕ್. ವಿಂಟರ್ಫೆಲ್ ಇದು ಲೋಗೋ. ವ್ಯೂ ನೋಡಿದ್ರಲ್ಲ, ವ್ಯೂ ಅಂತೂ ಕ್ರೇಜಿನೇ ಇದೆ. ಇಲ್ಲೇ ಕುತ್ಕೊಂಡು ಫ್ಲೈಟ್ ಸ್ಪಾಟಿಂಗ್ ಮಾಡ್ತಾ ಇದ್ದೀವಿ. ಇದಾದಮೇಲೆ ಮುಂಚೆನೇ ಲ್ಯಾಂಡ್ ಆಗೋಯ್ತದು. ಟೇಕ್ ಆಫ್. ಇಲ್ಲೊಂದು ಸ್ವಲ್ಪ ಫ್ಲೈಟ್ ಸ್ಪಾಟಿಂಗ್ ಮಾಡಿ ಆಮೇಲೆ ನಮ್ಮ ಗೇಟಿಗೆ ಹೋಗ್ತೀವಿ. ನಮ್ಮ ಟ್ರಿಪ್ಪು ಒಂದು ಎಂಡಿಗೆ ಬರ್ತಾ ಇದೆ. ಆಲ್ಮೋಸ್ಟ್ ಎಂಡ್. ಇವಾಗ 90% ಎಂಡ್ ಆಗೋಗಿದೆ ಅಂದ್ಕೊಳ್ಳಿ. 100% ಬೆಂಗಳೂರಿಗೆ ಹೋದಾಗ ಎಂಡ್ ಆಗುತ್ತೆ. ಏನು ವ್ಯೂ ಇದೆ ಮಾತ್ರ. ವ್ಯೂ ಕ್ರೇಜಿನೇ ಇದೆ. ಅಂದರೆ ನಾನು ಕ್ಯಾಮ್ರಾದಲ್ಲಿ ಏನು ತೋರಿಸಿರೋ ಆ ಕ್ಯಾಮ್ರಾ ಅದಕ್ಕೆ ಜಸ್ಟಿಸ್ ಮಾಡಲ್ಲ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನಾನು ಹೇಳೋಕ್ಕಾಗಲ್ಲ. ಲೈವಲ್ಲಿ ಹೆಂಗೆ ಕಾಣ್ತಿದೆ ಅನ್ನೋದು ಲೈವಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಗೊತ್ತಾಗೋದು. ಲೈವಲ್ಲಂತೂ ಬೆಂಕಿನೇ ಕಾಣ್ತಿದೆ ವ್ಯೂ ಮಾತ್ರ. ಇಲ್ಲಿ ಫ್ಲೈಟ್ ಎಂಟರ್ ಆಗ್ತಾ ಇದ್ದೀವಿ. ದಿಸ್ ಈಸ್ ಆರ್ ಗುಡ್ ಬೈ ಟು ಮುಂಬೈ. ಸಿ ಯು ಆನ್ ದ ಫ್ಲಿಪ್ ಸೈಡ್ ಮುಂಬೈ. ಬೈ ಹ್ಯೂಮಿಡಿಟಿ. Bye vada pav. Bye vada pav. Bye pav bhaji. Let's welcome good weather. Bye hot someone. Hello ಬೆಂಗಳೂರು. ಯೋ ಬಾಯ್ಸ್, ಬ್ಯಾಂಗ್ಳೂರಿಗೆ ಜಸ್ಟ್ ಬಂದು ಲ್ಯಾಂಡ್ ಆದ್ವಿ. T2 ಬಂದಿದ್ದೀವಿ ಇವಾಗ. T2 ಜಾಸ್ತಿ ಇವಾಗಂತೂ ತೋರ್ಸೋಕ್ಕಾಗಲ್ಲ ನನಗೆ. ಲಗೇಜ್ ತೊಗೊಂಡು ಮನೆಗೆ ಹೋದರೆ ಸಾಕು ನಂಗೆ ಆಗಿದೆ. ಆಲ್ರೆಡಿ 12 o'clock ಆಗೋಯ್ತು. ಝೀರೋ ಹ್ಯೂಮಿಡಿಟಿ ಬಂದು ಝೀರೋ ಹ್ಯೂಮಿಡಿಟಿ ಗುರುದು. ಯಪ್ಪ ಬೇಜಾನ್ ಖುಷಿ ಆಗ್ತಾಯಿದೆ ಮಾತ್ರ. ಹೊರಗಡೆನೇ ಶೆಕೆ ಆಗ್ತಿಲ್ಲ. ವೆರಿ ಸ್ಪೇಷಿಯಸ್ ಒಂದು ಇವು ಜಾಗ ನೋಡಿದ್ರು. T2 ಕ್ರೇಜಿನೇ ಇದೆ. ಏನೋ ಮಾಡಿದ್ದಾರೆ. ಇನ್ನೊಂದು ದಿನ ಬಂದಾಗ T2 ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ಗೊತ್ತಾಗಲ್ಲ. ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಪೀಸ್ ಔಟ್ ಬಾಯ್ಸ್.